ಫ್ರಮ್ ಬೀಯಿಂಗ್ ಆನ್ ಅಗ್ರಿಕಲ್ಚರ್ ಫ್ಯಾಮಿಲಿ ಭಾಳ ಪ್ರೌಡ್ ಅನ್ನಿಸ್ತದೆ. ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತೇನಪ್ಪ ವಿಷಯ ಅಂದ್ರೆ ನಮ್ಮ ಹೊಲಕ್ಕೆ ಹೋಗಿದ್ದ. ಅಲ್ಲೇ ಇರೋ ಹಸುಗಳಿಗೆ ಆಯ್ ಅಂತ ಹೇಳಿ ಈ ಮನೆದು ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗ್ಯದ, ಬರೀ ಲಿಫ್ಟ್ ಒಂದು ಕುಂಡ್ರಸೋದು ಬಾಕಿ ಅದ. ದೇವರ ಆಶೀರ್ವಾದದಿಂದ ಕಬ್ಬೇನ್ ಚೆನ್ನಾಗಿದೆ, ಆದ್ರೆ ಸರ್ಕಾರದಿಂದ ಬೆಂಬಲವಾದ ಬೆಲೆ ಸಿಗ್ತಿಲ್ಲ. ನೆಕ್ಸ್ಟ್ ಅಲ್ಲಿಂದ ಈ ಹಣ್ಣಿನ ಗಿಡದ ಕಡೆ ಬಂದು ಫ್ರೆಶ್ ಆಗಿರೋ ಹಣ್ಣ ಕಿತ್ಕೊಂಡು ನಾನು ಬಂದಿರೋದು ನಮ್ಮ ಬಾವಿ ಕಡೆ. ಇದೆಲ್ಲ ನೋಡಿದಾದ್ಮೇಲೆ ಸಿಟಿ ಜನರಿಗೆ ಮತ್ತು ಹಳ್ಳಿಯಲ್ಲಿರೋ ರೈತರಿಗೆ ಕಂಪೇರ್ ಮಾಡಿಬಿಟ್ಟು ಸ್ವಲ್ಪ ಥಾಟ್ಸ್ ನೆನಪು ಬಂದು ನನಗೆ. 50-100 ರೂಪಾಯಿ ಕೊಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಈಶಾಡೋ ಅವ್ರಿಗೆ ಅಷ್ಟು ಇರಬೇಕಾದ್ರೆ 30-40 ಲಕ್ಷ ಕೊಟ್ಟು ಬಾವಿ ತೋಡ್ತಿರ್ತಾರೆ. ಅನ್ಲಿಮಿಟೆಡ್ ಸ್ವಿಮ್ಮಿಂಗ್, ಅನ್ಲಿಮಿಟೆಡ್ 50-60 ಲಕ್ಷ ರೂಪಾಯಿ ಮನೆ ಕಟ್ಬಿಟ್ಟು ಮೂಲ್ಯಾಗ ಒಂದು ಸಣ್ಣದು ಬಾತ್ರೂಮ್ ಮಾಡಿ ಅಲ್ಲಿ ಕೂಡ ಆ ಶ್ರೀಮಂತರಿಗೆ ಹಂಗಿರ್ಬೇಕಾದ್ರೆ 1 ಕೋಟಿ ರೂಪಾಯಿ ಹೊಲದಾಗ ರಾಜಾರೋಷವಾಗಿ ಒಬ್ಬನೇ ಕೂಡ ರೈತಿಗೆ ಎಷ್ಟಿರ್ಬಾರ್ದು. 10-12 ಲಕ್ಷ ಕೊಟ್ಟು ಒಂದು ಕಾರ್ ತೊಗೊಂಡು ಫ್ಯಾಮಿಲಿಗಾಗಿ ಯೂಸ್ ಮಾಡೋ ಆ ಸಿಟಿ ಹುಡುಗನಿಗೆ ಎಷ್ಟಿರ್ಬೇಕಾದ್ರೆ ಬರೀ ಹಸುಗಳಿಗೆ ಮೇವು ಹಾಕೋಕ್ಕೆ 20-25 ಲಕ್ಷ ಟ್ಯಾಕ್ಟ್ರಿ ಯೂಸ್ ಮಾಡ್ತಾರಲ್ಲ, ರೈತರಿಗೆ ಎಷ್ಟಿರ್ಬಾರ್ದು. ನಿಜ ಅನಿಸಿದ್ರೆ ಗ್ರೀನ್ ಹಾರ್ಟ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.